ಈಗ ನನಗೆ ದಿನದಲ್ಲಿ ಅಡುಗೆ ಮನೆಯಲ್ಲಿ 1 ಅವರ್ ಮೇಲೆ ಸ್ಪೆಂಡ್ ಮಾಡೋಕ್ಕೆ ಒಂಚೂರು ಇಷ್ಟ ಇಲ್ಲ. ಫುಲ್ ಡೇ ಜಾಮ್ ಪ್ಯಾಕ್ಟ್ ಇದೆ ಆ್ಯಂಡ್ ನನಗೆ 3 ಹೊತ್ತು ಅಡುಗೆ ಮನೆಗೆ ಬಂದು ಕೆಲಸ ಮಾಡೋಕ್ಕಾಗಲ್ಲ. ಪ್ರೋಟೀನ್ ಹೇಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಇಟ್ಟಿದ್ದೀನಿ ಆ್ಯಂಡ್ ಇಡೀ ದಿನಕ್ಕೆ ಪ್ರೋಟೀನ್ ಪ್ರಾಬ್ಲಮ್ನ ನಾನು ಸಾರ್ಟ್ ಮಾಡ್ಕೊಬೇಕು. ಎಷ್ಟು ಥರ ಫೋಕಸಸ್ ಇದೆ ಅಂದರೆ ನಮ್ಮ ಮಕ್ಕಳು, ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ ಮಾವ, 1000 ಡೈವರ್ಷನ್ಸ್. ಅದ್ರ ಜೊತೆಗೆ ನಮ್ಮ ಕೆಲಸ ಇಲ್ಲ, ಬಿಸ್ನೆಸ್ ಇದ್ದರೆ ಬಿಸ್ನೆಸ್ ಇಲ್ಲ ಅಂತ ತಗೋತಾ ಇರೋದು ಅಪ್ರಾಕ್ಸಿಮೇಟ್ಲಿ 250 ml ಹತ್ತತ್ರ ಗಟ್ಟಿ ಹಾಲು. ಹೇ ಎವ್ರಿವನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಸೊ ಇವತ್ತು ಸಿಂಪಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೂಟೀನ್ ತೋರಿಸ್ತಾ ಇದ್ದೀನಿ, ಅಲಾಂಗ್ ವಿತ್ ಇಡೀ ದಿನಕ್ಕೆ ಪ್ರೋಟೀನ್ ಹೇಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಓಕೆನಾ? ಸೊ ನನ್ನ ಗಂಟ್ಲು ಮಧ್ಯದಲ್ಲಿ ಹೋಗ್ಬಿಡುತ್ತೆ ಅವಾಗವಾಗ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತೇನೆಂದರೆ ಬೆಳಗ್ಗೆನೇ ಎದ್ದು ರೆಡಿ ಆಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ಆಫೀಸಿಗೆ ಹೋಗ್ಬೇಕು ನಾನು. ಓಕೆನಾ? ಆಫೀಸಲ್ಲಿ ತುಂಬ ಕೆಲಸ ಇದೆ ಆ್ಯಂಡ್ ಸ್ಟುಡಿಯೋಗೆ ಹೋಗಬೇಕು. ಸ್ಟುಡಿಯೋಲಿ ತುಂಬ ಕೆಲಸ ಇದೆ. ಸೊ ಇವತ್ತು ಫುಲ್ ಡೇ ಜಾಮ್ ಪ್ಯಾಕ್ಟ್ ಇದೆ ಆ್ಯಂಡ್ ನನಗೆ 3 ಹೊತ್ತು ಅಡುಗೆ ಮನೆಗೆ ಬಂದು ಕೆಲಸ ಮಾಡೋಕ್ಕಾಗಲ್ಲ. ಕರೆಕ್ಟಾ? ಅದಕ್ಕೋಸ್ಕರ ಫುಲ್ ರೂಟೀನ್ ಸೆಟ್ ಮಾಡೋಣ ಅಂತ. ಆ್ಯಂಡ್ ಹೇಳಿದ್ನಲ್ಲ 10 ಡೇಸ್ ಸಾರಿ ಯಾವಾಗಲೂ 10 ಡೇಸ್ ಅಂತಲೇ ಬರುತ್ತೆ, 80 ಡೇಸ್ ಕನ್ಸಿಸ್ಟೆನ್ಸಿ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಅಟ್ ಎನಿ ಕಾಸ್ಟ್ ಈಗ ಗೇನ್ ಆಗಿರೋ ವೆಯ್ಟ್ನೆಲ್ಲ ಇಳಿಸ್ಬೇಕು. ಓಕೆ, ಹತ್ತತ್ರ 4 kg ವೆಯ್ಟ್ ಗೇನ್ ಆಗಿದ್ದೀನಿ ಆ್ಯಂಡ್ ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಸಿ, ಇವಾಗ ನಮ್ಮ ಲೈಫ್ ಸ್ಟೈಲಲ್ಲಿ ಬರೀ ಫಿಟ್ನೆಸ್ ಒಂದೇ ಪ್ರಿಯಾರಿಟಿ ಆಗಿದ್ದರೆ ಅವಾಗ ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ? ಸೊ ಯಾವಾಗಲೂ ಒಂದು ಲೀನ್ ಫಾರ್ಮ್ಯಾಟಲ್ಲಿ ಒಂದೇ ಝೋನಲ್ಲಿ ಇರ್ತೀವಿ ನಾವು. ಬಟ್ ನಮ್ಮ ಲೈಫ್ ಸ್ಟೈಲಲ್ಲಿ 1000 ಇರುತ್ತೆ. ನಮ್ಮದು ಕಾಮನ್ ಲೈಫ್ ಸ್ಟೈಲ್ ಲೈಕ್ ಫ್ಯಾಮಿಲಿ, ಕಿಡ್ಸ್, ಬಿಸ್ನೆಸ್, ಕೆಲಸ, ಆಫೀಸ್, ಹಸ್ಬೆಂಡ್, ತುಂಬ ಕಡೆ ಸ್ಪ್ಲಿಟ್ ಆಗಿಬಿಟ್ಟಿರುತ್ತೆ ನಮ್ಮ ಲೈಫ್ ಸ್ಟೈಲು. ನನ್ನ ಮಗಳಿಗೆ ಫಸ್ಟು ಹಾಲು ಕಾಯಿಸ್ಬಿಡ್ತೀನಿ, ಬಿಕಾಸ್ ಅವಳು ಹೊಟ್ಟೆ ಹಸಿ ಇದೆ, ಎದ್ಬಿಟ್ಟಿದ್ದಾಳೆ. ಸೊ ಹಾಲು ಕಾಯಿಸ್ತಾ ಮಾತಾಡೋಣ. ನಾನು ಆವಾಗಲೇ ಹೇಳ್ತಾ ಇದ್ನಲ್ಲ, ನಮ್ಮ ಲೈಫ್ ಸ್ಟೈಲ್ ಬರೀ ಫಿಟ್ನೆಸ್ ಒಳಗಡೆ ಇದ್ದರೆ ಆವಾಗ ನಮಗೆ ಪ್ರಾಬ್ಲಮ್ ಆಗೋಲ್ಲ. ಏನಾಗುತ್ತೆ ಆವಾಗ ಫಿಟ್ನೆಸ್ ಒಂದೇ ಮೇನ್ ಫೋಕಸ್ಸು, ನಮಗೆ ಬೇರೆ ಎಲ್ಲ ಪಕ್ಕದಲ್ಲಿ ಸೈಡ್ ಪ್ರಿಯಾರಿಟಿ ಆಗುತ್ತೆ. ಆವಾಗ ಇದೇ ತಿಂತೀವಿ, ಈ ಟೈಮಲ್ಲಿ ಹೀಗೆ ತಿಂತೀವಿ, ಯಾವತ್ತೂ ನಮ್ಮ ಡಯಟ್ ಮಿಸ್ ಮಾಡೋಲ್ಲ, ಆ ಥರ ಫೋಕಸ್ಡ್ ಲೈಫ್ ಇರುತ್ತೆ. ಬಟ್ ನಮ್ಗಳ ಲೈಫು ಯೂಶ್ವಲಾಗಿ ಕಾಮನ್ನಾಗಿ ವಿಮೆನ್ ಲೈಫು, ಮೆಜಾರಿಟಿ ಆಫ್ ದ ವಿಮೆನ್ ಲೈಫು ಆ ಥರ ಬರೀ ಒಂದೇ ಕಡೆ ಫೋಕಸ್ಡ್ ಇಲ್ಲ ಅಲ್ವಾ? ಬರೀ ಫಿಟ್ನೆಸ್ ಒಂದೇ ಕಡೆ ಫೋಕಸ್ಡ್ ಇಲ್ಲ. ನಮಗೆ ಎಷ್ಟು ಥರ ಫೋಕಸಸ್ ಇದೆ ಅಂದರೆ ನಮ್ಮ ಮಕ್ಕಳು, ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ ಮಾವ, 1000 ಡೈವರ್ಷನ್ಸ್. ಅದ್ರ ಜೊತೆಗೆ ನಮ್ಮ ಕೆಲಸ ಇಲ್ಲ, ಬಿಸ್ನೆಸ್ ಇದ್ದರೆ ಬಿಸ್ನೆಸ್ಸು. ಸೊ ನಮ್ಮದೇ ಆದ 100 ಥರ ಇರಬೇಕಾದ್ರೆ, ಇಲ್ಲ ಮನೇಲಿ ಯಾವುದೋ ಫ್ಯಾಮಿಲಿ ಫಂಕ್ಷನ್ನು ಆಯಿತಾ, ಆ ಥರ ಎಲ್ಲ 1000 ಥರ ಡಿಫ್ರೆಂಟ್ ಡಿಸ್ಟ್ರಾಕ್ಷನ್ಸ್ ಇರಬೇಕಾದ್ರೆ ನಾವು ನಮ್ಮ ಹೆಲ್ತ್ನ ಯಾವಾಗಲೂ ಪ್ರಿಯಾರಿಟಿಲಿ ಇಡೋಕ್ಕಾಗಲ್ಲ. ಕರೆಕ್ಟಾ? ಸೊ ಬಟ್ ದೆನ್ ಹಾಗಂತ ಹೆಲ್ತ್ನ ಪ್ರಿಯಾರಿಟಿಲಿ ಇಡಬೇಕು. ಬಟ್ ಸಮ್ಟೈಮ್ಸ್ ಬೇರೆ ವಿಷಯಗಳು ಹೆಲ್ತಿಗಿಂತ ಜಾಸ್ತಿ ಪ್ರಿಯಾರಿಟಿ ತೊಗೊಳುತ್ತೆ. ಅಂದರೆ ನಮ್ಮ ಫಿಟ್ನೆಸ್ಸು, ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ಗಿಂತ ಜಾಸ್ತಿ ಪ್ರಿಯಾರಿಟಿ ತೊಗೊಳುತ್ತೆ. ಆವಾಗ ಏನು ಮಾಡಬೇಕು ನಾವು? ಓಕೆ, ಸ್ವಲ್ಪ ದಿನ ನಾವು ಝೋನಿಂದ ಆಚೆ ಬಂದ್ರೂ ವಾಪಸ್ಸು ಮತ್ತೆ ಝೋನಿಗೆ ಬರೋದು ಕಲ್ತ್ಕೋಬೇಕು. ಕರೆಕ್ಟಾ? ಅದೇ ರೀತಿ ರೇನಾ ಲಾಂಚ್ ಮಾಡೋಕ್ಕೆ ಅಂತ ಬ್ಯುಸಿ ಆಗಿಬಿಟ್ಟು ಪೂರ್ತಿ ಬ್ಯುಸಿ ಆಗಿಬಿಟ್ಟು, ಓಕೆನಾ, 4 kg ಗೇನ್ ಆಗಿದ್ದೀನಿ ನಾನು. ಆ್ಯಂಡ್ ಈ ಥರ ನಾನು ಗೇನ್ ಆಗಿದ್ದು ಇದೇ ಫಸ್ಟ್ ಟೈಮು. ಬಿಕಾಸ್ ಆಲ್ಮೋಸ್ಟ್ 3 ತಿಂಗಳು ನಾನು ನನ್ನ ಫುಡ್ಡೆಲ್ಲ ಮನೆಯಲ್ಲೇ ಏನೋ ತಿಂದ್ರೂ ಇಷ್ಟೊಂದು ಗೇನ್ ಆಗ್ತಾ ಇರಲಿಲ್ಲ. ಆಚೆಗಡೆ ಹೆವಿಯಾಗಿ ತಿಂದ್ಬಿಟ್ಟಿದ್ದೀನಿ. ಆ್ಯಂಡ್ ಸಮ್ಟೈಮ್ಸ್ ಎಕ್ಸಾಷನಿಂದ, ಸ್ಟ್ರೆಸ್ಸಿಂದ ಓವರ್ ಈಟಿಂಗ್ ಮಾಡಿದ್ದೀನಿ, ಅನ್ಕಂಟ್ರೋಲ್ಡ್ ಎಮೋಷ್ನಲ್ ಈಟಿಂಗ್ ಮಾಡಿದ್ದೀನಿ. ಆಮೇಲೆ ಸಿಕ್ಕಿದ್ದೆಲ್ಲ ಡೀಪ್ ಫ್ರೈಡು, ಪಿಜ್ಜಾ, ಚೀಸ್ ಎಲ್ಲ. ಓಕೆನಾ? ಸೊ ಐ ಆಮ್ ಗ್ರೇಟ್ಫುಲ್ ಟು ಮೈ ಬಾಡಿ ಅಷ್ಟೊಂದೆಲ್ಲ ನನ್ನ ತಡ್ಕೊಂಡಿದ್ದಕ್ಕೆ. ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ ಇದೇ ಫಸ್ಟ್ ಟೈಮು ನಾನು ಇಷ್ಟೊಂದು ವೆಯ್ಟ್ ಗೇನ್ ಆಗಿರೋದು. ಆ್ಯಂಡ್ ಇಟ್ಸ್ ನಾಟ್ ಅ ಬಿಗ್ ಡೀಲ್, ಆಯಿತಾ? ಅದನ್ನು ವಾಪಸ್ ಕಂಟ್ರೋಲ್ ತೊಗೊಬರೋಣ. ಆ್ಯಂಡ್ ಇವತ್ತು ಅಗೇನ್ ಇವಾಗ ಒಂದು ರೂಟೀನ್ ಸೆಟ್ ಆಗ್ತಾಯಿದೆ, ಸ್ಲೋ ಆಗಿ ನನ್ನ ರೂಟೀನ್ ಸೆಟ್ ಆಗ್ತಾಯಿದೆ. ಸೊ ಅನ್ಪ್ಲ್ಯಾನ್ಡ್ ರೂಟೀನ್ಸ್ಗಿಂತ ಸ್ವಲ್ಪ ಪ್ಲ್ಯಾನ್ಡ್ ರೂಟೀನ್ಸ್ ಇರೋದ್ರಿಂದ ನನಗೇನಂತ ಪ್ರಾಬ್ಲಮ್ ಆಗೋಲ್ಲ. ನನಗೆ ಗೊತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು 9 ಗಂಟೆ ಒಳಗಡೆ ರೆಡಿ ಇರಬೇಕು ಆ್ಯಂಡ್ ನಾನು ಆಫೀಸಿಗೆ ಹೋಗಬೇಕು. 6 ಗಂಟೆ ತನಕ ಫುಲ್ ಬ್ಯುಸಿ ಇರ್ತೀನಿ, ಶೂಟ್ಸು ಅದು ಇದು ಏನೇನೋ ಇರುತ್ತೆ. ವಿತೌಟ್ ಮಿಸ್ ಎವ್ರಿ ಸಿಂಗಲ್ ಡೇ ವರ್ಕೌಟ್ ಅಂತೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಪಾಸ್ಟ್ 2 ಡೇಸಿಂದ ಆ್ಯಕ್ಚುಲಿ ಮಾಡ್ತಾ ಇರೋದು. ಆ್ಯಂಡ್ ದೆನ್ ಹೆಲ್ತ್ ವೈಸು ಅಷ್ಟೇ, ರೂಟೀನ್ ವೈಸು ಅಷ್ಟೇ ಸಖತ್ ಸ್ಟ್ರಿಕ್ಟಾಗಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ನನ್ನ ಬಾಡಿಗೆ ಏನು ಕೊಡಬೇಕು, ಏನು ಕೊಡಬಾರ್ದು
ಅದೊಂದು ಟೇಸ್ಟ್ಗೋಸ್ಕರ ಫ್ಲೇವರ್ಗೋಸ್ಕರ ಬದುಕೋದು ಸ್ಟಾಪ್ ಮಾಡಿ ಒಂದು ಸ್ವಲ್ಪ ದಿನ ಸೀರಿಯಸ್ಸಾಗಿ ನಾನು ನಮ್ಮ ಬಾಡಿಗೆ ಏನು ಬೇಕೋ ಅದನ್ನ ಮಾತ್ರ ಕೊಡ್ತೀನಿ, ಏನು ಬೇಡ ಅದನ್ನ ಕೊಡೋಕ್ಕೆ ಹೋಗಲ್ಲ. ಇಷ್ಟ ಆದರೂ ಆಸೆ ಆದರೂ ಅಷ್ಟೇ, ಓಕೆನಾ. ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಇಟ್ಟಿದ್ದೀನಿ. ಆ್ಯಂಡ್ ಇಡೀ ದಿನಕ್ಕೆ ಪ್ರೋಟೀನ್ ಪ್ರಾಬ್ಲಮನ್ನು ನಾನು ಸಾರ್ಟ್ ಮಾಡ್ಕೊಬೇಕು. ಬೆಳಗ್ಗೆಗೆ ಪ್ರೋಟೀನ್ ಸಖತ್ ಸಿಂಪಲ್ಲಾಗಿ ತೊಗೋತೀನಿ. ನನಗೆ ಎದ್ದ ತಕ್ಷಣಕ್ಕೂ ಚಿಕನ್ ತಿನ್ಬೇಕಂತ ಅನಿಸ್ತಿಲ್ಲ, ಬಟ್ ಚಿಕನ್ ರೆಡಿ ಇದೆ. ಸೊ ಚಿಕನ್ನ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಮ್ಯಾರಿನೇಟ್ ಮಾಡಿ ನಾನು ನೆನೆನೇ ಇಟ್ಬಿಟ್ಟಿದ್ದೀನಿ. ತಂದೆ ಅಲ್ವಾ ಬ್ರೆಸ್ಟ್ ಪೀಸ್ನ ಫುಲ್, ಇದು ಬ್ರೆಸ್ಟ್ ಪೀಸು, ಅದು ಫುಲ್ ಮ್ಯಾರಿನೇಷನ್ ಮಾಡಿದ್ದೀನಿ. ಅರ್ಧ kg ಬ್ರೆಸ್ಟ್ ಪೀಸ್ ಇದೆ. ಸೊ ಇದೆ ನನ್ನ ಹಸ್ಬೆಂಡ್ಗೂ ನನಗೂ ಇದೇನೆ ಮಧ್ಯಾಹ್ನಕ್ಕೆ ರಾತ್ರಿಗೆ, ಓಕೆನಾ. ಅದು ಓನ್ಲಿ ಫಾರ್ ಪ್ರೋಟೀನ್ ಪರ್ಸೆ. ಹಂಗಂದರೆ ನಮಗೆ ಕಾರ್ಬ್ಸ್ಗೆ ಅನ್ನ ಸಾರಿದೆ, ಸಾರು ರೆಡಿ ಆಗೋಗಿದೆ. ಇವಾಗ ತಿಂಡಿ ಮಾಡ್ಕೊಳ್ಳೋಣ. ಆ್ಯಂಡ್ ಹಂಗೆ ಚಿಕನ್ನು ಬೇಯಿಸ್ಕೊಳ್ಳೋಣ. ಯಾಕಂದ್ರೆ ನಂಗೆ ಮಧ್ಯಾಹ್ನ ಬಂದು 10 ನಿಮಿಷನೂ ನಿಂತ್ಕೊಂಡು ಬೇಯಿಸೋ ಪೇಷನ್ಸ್ ಇರಲ್ಲ. ಯಾಕಂದರೆ ಹೊಟ್ಟೆ ಹಸ್ಕೊಂಡು ಬಂದಿರ್ತೀವಲ್ವಾ, ಅನ್ಸುತ್ತೆ ಅಯ್ಯೋ ಏನೋ ಒಂದು ಊಟ ಇದ್ರೆ ಎತ್ಕೊಂಡು ತಿಂದಿರ್ತಾ ಇದ್ನಲ್ಲ ಅಂತ ಅನ್ಸುತ್ತೆ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಜಾಸ್ತಿ ಹಾಕೋಕ್ಕೋಗಲ್ಲ, ಬಿಕಾಸ್ ಎನಿವೇಸ್ ಅದು ಬ್ರೆಸ್ಟ್ ಪೀಸು. ಅದು ಸಾಟೆ ಆದರೆ ಸಾಕು. ಏರ್ ಫ್ರೈಯರ್ನೂ ಯೂಸ್ ಮಾಡ್ಬೋದು, ಬಟ್ ಇವತ್ತು ನಿಮಗೆ ತೋರ್ಸೋಕ್ಕೆ ಅಂತ ಏರ್ ಫ್ರೈಯರ್ ಯೂಸ್ ಮಾಡ್ತಾ ಇಲ್ಲ. ಓಕೆ, ಸೊ ದಿಸ್ ಈಸ್ ಇಟ್. ಆ್ಯಂಡ್ ದೆನ್ ಇದೊಂಚೂರು ಕಾಯ್ತಿದ್ದಂಗೆ ನಾವು ಹಿಂಗೆ ಹೋಗ್ಬಿಡೋಣ. ಇದೊಂಚೂರು ಕಾಯ್ತಿದ್ದಂಗೆ ನಾವು ಇದಕ್ಕೆ ಚಿಕನೆಲ್ಲ ಆ್ಯಡ್ ಮಾಡಿಬಿಡೋಣ. ಫಸ್ಟು ಚಿಕನ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಚಿಕನ್ಗೆ ಬೇಯಕ್ಕೆ ಇಟ್ಬಿಟ್ರೆ ನಮಗೆ ಈಸಿ ಆಗುತ್ತೆ. ಕೈಯಲ್ಲೇ ಕಲಸೋಣ, ಯಾಕಂದರೆ ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಒಂದು ರೌಂಡ್ ಕಲಿಸ್ಬೇಕು. ಎಲ್ಲ ಹಾಕ್ಬಿಟ್ಟಿದ್ದೀನಿ. ಉಪ್ಪು, ಖಾರ, ಏನೇನು ಹಾಕಿದ್ದೀನಿ ಅಂದರೆ ಇದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ಯೋಗಟ್, ಒಂದು ಫುಲ್ ಯೋಗಟ್ ಹಾಕಿದ್ದೀನಿ. ಯಾಕಂದರೆ ಚಿಕನ್ ಬ್ರೆಸ್ಟು ಗಟ್ಟಿ ಆಗಿಬಿಡುತ್ತೆ, ಗೊತ್ತಾಯ್ತಾ. ಸೊ ಅದು ಟೆಂಡರಾಗಿರ್ಬೇಕಂದ್ರೆ ಒಂದು ಜಾಸ್ತಿ ಮ್ಯಾರಿನೇಟ್ ಆಗಬೇಕು, ಇನ್ನೊಂದು ಹುಳಿ ಅಥವಾ ಬೇಕಿಂಗ್ ಸೋಡಾ ಒಂದರಲ್ಲಿ ಚೆನ್ನಾಗಿ ಅದನ್ನು ಮ್ಯಾರಿನೇಟ್ ಮಾಡಿ ಸೋಕ್ ಮಾಡಿರಬೇಕು. ಸೊ ನನಗೆ ಬೇಕಿಂಗ್ ಸೋಡಾ ಯೂಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ನಾನೇನು ಮಾಡ್ತಾಯಿದ್ದೀನಿ, ನಾನಿಲ್ಲಿ ಯೋಗಟ್ ಹಾಕಿದ್ದೀನಿ ಚೆನ್ನಾಗಿ ಸಾಫ್ಟಾಗಿ ಟೆಂಡರಾಗಿ ಬರಲಿ ಅಂತ. ಇದಕ್ಕೆ ಸ್ಪೈಸಸ್ ಬಂದು ಸಖತ್ ಸಿಂಪಲ್ ಆಯಿತಾ. ಉಪ್ಪಿನ ಪುಡಿ, ಖಾರದ ಪುಡಿ, ಮೆಣಸಿನ ಪುಡಿ, ಅರ್ಶಿನದ ಪುಡಿ, ಚಿಲ್ಲಿ ಪೌಡರು, ಧನಿಯಾ ಪೌಡರು, ಒಂದು ಸ್ವಲ್ಪ ಅಜ್ವೇನು, ಜೀರಿಗೆ, ಸೋಂಪು ಹಾಕಿರೋದು ಇಷ್ಟೇ ಚುಟ್ಕಿ ಟೇಸ್ಟಿ ಅಂತ ಹಾಕ್ತಿದ್ದೀನಿ ಅಷ್ಟೇ. ಆ್ಯಂಡ್ ಲೋಡ್ಸ್ ಆ್ಯಂಡ್ ಲೋಡ್ಸ್ ಆಫ್ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ, ಆಯಿತಾ. ಸೊ ಅಷ್ಟೇ. ಇದು ಇವಾಗ ಬೇಯಲಿ. ಆಲ್ಮೋಸ್ಟ್ ಅರ್ಧ ಬೆಂದ ಮೇಲೆ ನಾನು ಒಂಚೂರು ಟೇಸ್ಟ್ ಮಾಡಿ ನೋಡ್ತೀನಿ ಇದಾಗಿದೆ ಅಂದರೆ ಉಪ್ಪೆಲ್ಲ ಸರಿಗಿದೆಯಾ ಅಂತ. ಉಪ್ಪು ಖಾರ ಏನು ಬೇಕಂದ್ರೆ ವಿ ಕ್ಯಾನ್ ಆ್ಯಡ್ ಇಟ್ ಲೇಟರ್, ಓಕೆ. ಸೊ ಒಂದು ಕಡೆ ನನ್ನ ಮಗಳಿಗೆ ಹಾಲು ರೆಡಿ ಆಗಿದೆ, ಹಾಲು ಕೊಟ್ಬಿಡ್ತೀನಿ. ಪಾಪ ಅವಳಿಗೆ ಹೊಟ್ಟೆ ಹಸಿತಾ ಇದೆ. ಅವಳಿಗೆ ತಕ್ಷಣ ಹಾಲು ಕೊಡಬೇಕು, ಓಕೆ. ಅವಳಿಗೊಂಚೂರು ಸಕ್ಕರೆ ಹಾಕ್ತೀನಿ. ನನ್ನ ಅಡುಗೆ ಮನೆ ಸೆಲ್ಫ್ಗಳೆಲ್ಲ ಉಲ್ಟಾ ಪಲ್ಟಾ ಆಗಿಬಿಟ್ಟಿವೆ. ಏನೇನು ಅಂತ ನೋಡೋದು ಒಂದೊಂದು ಸತಿ ಅಂತೂ ಕನ್ಫ್ಯೂಷನ್ ಆಗೋಗುತ್ತೆ. ಯಾವ್ದು ನಾನು ನೋಡಬೇಕು, ಯಾವ್ದು ನಾನು ಪ್ರಿಯಾರಿಟಿಲಿ ತೊಗೋಬೇಕು ಅಂತ. ಬೆಳಗ್ಗೆಯಿಂದ ಮನೆ ಒಳಗಡೆ ಇದ್ದರೆ ಒಂದು ಲೆಕ್ಕ, ಮನೇಲೇ ಇರಲ್ವಲ್ಲ, ಆಯಿತಾ. ಇರೋ ಟೈಮಲ್ಲಿ ಹಿಂಗೆ ಯಾವುದೋ ಈ ಥರ ಏನೋ ಒಂದು ಅಡುಗೆ ಮಾಡ್ಕೊಂಡು ನಿಂತಿರ್ತೀನಿ. ಪುನಃ ರಾತ್ರಿ ಬರ್ತೀನಿ, ಟಯರ್ಡ್ ಆಗಿರುತ್ತೆ. ನನ್ನ ಮಗಳಿಗೆ ಹೋಮ್ವರ್ಕ್ ಬೇರೆ ಕೊಡ್ತಾ ಇದ್ದಾರೆ ಇವಾಗ, ಅದು ಬೇರೆ ಕುತ್ಕೊಂಡು ಮಾಡಿಸ್ಬೇಕು, ಅವಳು ತಿನ್ನಿಸ್ಬೇಕು. ಸೊ ಯಾವ್ದನ್ನ ಯಾವಾಗ ಏನೇನ ಮ್ಯಾನೇಜ್ ಮಾಡೋದು. ಆ್ಯಂಡ್ ದೀಸ್ ಡೇಸ್ ಅಂತೂ ಸ್ವಲ್ಪ ಕಾನ್ಷಿಯಸ್ ಆಗಿ ಸ್ಲೋ ಡೌನ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಯಾವಾಗಲೂ ಹರಿಬರಿಲೇ ಇರ್ತೀನಿ, ಅರ್ಜೆಂಟ್ ಅಂತ. ಸಾಕಾಗೋಗಿದ್ದು, ತುಂಬ ಅರ್ಜೆಂಟ್ ಮಾಡಿ. ಆ್ಯಂಡ್ ಒಂದೊಂದ್ಸತಿ ನನಗೆ ಮರ್ತೋಗುತ್ತೆ ನಾನು ಯಾಕೆ ಇಷ್ಟೊಂದು ಅರ್ಜೆಂಟಲ್ಲಿದ್ದೀನಿ, ಏನಿದೆ ಅಷ್ಟೊಂದು ಅರ್ಜೆಂಟಾಗಿ ಮಾಡೋ ಅಂಥದ್ದು ಅಂತ. ಯಾವಾಗಲೂ ನನ್ನ ಮಗಳಿಂದಗಡೆ ಓಡಿ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂಥರ ಒಳ್ಳೆ ಕಾಮಾಗೇನು ಬದುಕ್ಬೋದು ಅನ್ನೋದೇ ಒಂಥರ ಮರ್ತೋಗಿರೋ ಥರ ಆಗ್ಬಿಟ್ಟಿದೆ. ಸ್ಕೂಲ್ಗೂ ಅರ್ಜೆಂಟ್. ಅಯ್ಯೋ ಹೋಮ್ವರ್ಕ್ ಬರ್ದಿಲ್ಲ, ಅಯ್ಯೋ ಆ ಪ್ರಾಜೆಕ್ಟ್ ವರ್ಕು, ಈಗಲೇ ಅವಳಿಗೆ ಅಷ್ಟು ಥರ ಕೊಡ್ತಾಯಿದ್ದಾರೆ. ಅದು ಇದು ಅವಳು ತಿಂದಿಲ್ಲ, ಅಯ್ಯೋ ಟೈಮ್ ಸರಿಯಾಗಿ ತಿಂದಿಲ್ಲ, ಅವಳು ಎದ್ದುಬಿಟ್ಲು, ಅವಳಿಗೆ ಓಡೋಗ್ಬಿಟ್ಟು ಅಡುಗೆ ಮಾಡಬೇಕು, ಅವಳಿಗೆ ಊಟ ಕೊಡಬೇಕು. ಈಗಲೂ ಅಷ್ಟೇ ಹಾಲು ಫಸ್ಟ್ ಕೊಟ್ಬಿಡ್ಬೇಕು, ಅವಳಿಗೆ ಹೊಟ್ಟೆ ಹಸಿತಿರುತ್ತೆ. ಆ್ಯಕ್ಚುಲಿ ಕೊಡ್ತೀವಿ, ಬಟ್ ನಾವ್ಯಾಕಷ್ಟು ಗಾಬರಿ ಫಾಸ್ಟಾಗಿ ಮಾಡಿ ಕೊಡಬೇಕು. ಕಾಮಾಗಿ ಮಾಡಿಕೊಡೋಣ. ಆವಾಗ ಕಾನ್ಷಿಯಸ್ಸಾಗಿ ಹೇಳ್ಕೊತೀನಿ, ನೋ ದಕ್ಷ, ಕಾಮ್ ಡೌನ್, ಮಾಡೋದೇ ಮಾಡ್ತಾಯಿದ್ದೆ, ಬಟ್ ಅಷ್ಟೊಂದು ನಿನ್ನ ಮೇಲೆ ನಿನಗೆ ಪ್ರೆಷರ್ ಕೊಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ಟ್ರೆಸ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಯು ಕ್ಯಾನ್ ಟೇಕ್ ಇಟ್ ಕಾಮ್ಲಿ. ಇಷ್ಟು ಸಿಂಪಲ್ಲಾಗಿರ್ಬೋದು. ಸೊ ಅವಳು ಸ್ವಲ್ಪ ಹಾಲು ಆರ್ತಾ ಇರಲಿ. ಈ ಕಡೆ ನಾನು ಚಿಕನ್ ಬೇಯ್ತಾ ಇದೆ. ಔಚ್. ರೆಸಿಪೀಸ್ ತುಂಬ ಬೇಗ ಬೆಂದೋಗುತ್ತೆ. ಒಂದು 10-15 ನಿಮಿಷ, ಇಷ್ಟಕ್ಕೆ ಒಂದು 15 ನಿಮಿಷ ಸಾಕು ಬೇಯಿಸೋಕ್ಕೆ. ಅದು ಬೇಯ್ತಾ ಇರಲಿ. ಇದ್ರ ಜೊತೆಗೆ ನೆಕ್ಸ್ಟ್ ಏನು, ಬೆಳಗ್ಗೆ ತಿಂಡಿಗೆ ಇವತ್ತು ದೋಸೆ ಇದೆ, ಆ್ಯಂಡ್ ಟೊಮೆಟೊ ಗೊಜ್ಜಿದೆ, ಆ್ಯಂಡ್ ನನ್ನ ಹತ್ರ ಮಶ್ರೂಮ್ ಕರಿ ಕೂಡ ಇದೆ. ಅವತ್ತು ಮಾಡಿದ್ನಲ್ಲ, ಅದು ಜಾಸ್ತಿ ಮಾಡ್ಕೊಂಡಿದೆ. ಸೊ ಅದು ಇದೆ. ಸೊ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ
ತುಂಬ ಖಾರ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ ನಂಗೆ. ಒಂದ್ಸತಿ ಬೆಳಗ್ಗೆ ಖಾರ ತಿನ್ನೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಸೊ ಒಂದು ಸ್ವಲ್ಪ ಟೊಮೊಟೊ ಗೊಜ್ಜು ತಿಂತೀನಿ ಆ್ಯಂಡ್ ಜಾಸ್ತಿ ಮಶ್ರೂಮ್ ಕರಿ ತಿಂತೀನಿ ಬಿಕಾಸ್ ಅದು ತಾಯಿ ಫ್ಲೇವರ್ ಕೊಟ್ಟಿದ್ದೀನಲ್ಲ ಅದಕ್ಕೆ. ಆ್ಯಂಡ್ ದೋಸೆ. ಸೊ ಬನ್ನಿ ಪ್ರಿಪೇರ್ ಮಾಡೋಣ ಈಗ. ಈ ಥರ ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ ನೀವೇ. ಅಯ್ಯೋ ಫ್ರಿಜ್ಜು ಹಂಗೆ ಹಿಂಗೆ ಅಷ್ಟೊಂದೆಲ್ಲ ಡೀಪಾಗಿ ಯೋಚನೆ ಮಾಡಬೇಡಿ. ಇವಾಗ ಫ್ರೆಶ್ಶಾಗಿ ಮಾಡ್ತೀನಿ ಅಂದರೆ ಈಗ ನಾನು ಈರುಳ್ಳಿ ಕಟ್ ಮಾಡಿ, ಟೊಮೆಟೊ ಕಟ್ ಮಾಡಿ, ಈಗ ಚಟ್ನಿ ಮಾಡಿ, ಈಗ ದೋಸೆ ಮಾಡಿ, ಯಾರಪ್ಪ ಪ್ರೋಟೀನ್ ಗೀಟೀನೆಲ್ಲ ನೋಡ್ತಾರೆ, ನಮ್ಮ ಕೈಲಿ ಆಗಲ್ಲಪ್ಪ. ನನಗೆ ಇಷ್ಟು ಮಾಡೇ ಸುಸ್ತಾಗಿ ಹೋಗಿದೆ. ಐ ಜಸ್ಟ್ ವಾಂಟ್ ಟು ಗೋ ಔಟ್ ಆಫ್ ದಿಸ್ ಕಿಚನ್ ಥರ ಆಗೋಗುತ್ತೆ. ಅದ್ರ ಬದಲು ಇಫ್ ಎವ್ರಿಥಿಂಗ್ ಈಸ್ ರೆಡಿ. ಈಗ ಹೆಂಗೆ ಗೊತ್ತಾ ನನ್ನ ಥಾಟ್ ಪ್ರೊಸೆಸ್ ಹೇಗಿದೆ ಅಂದರೆ, ಕಿಚನಿಗೆ ಬರ್ದಂಗೆ ನನ್ನ ಫೈಬರ್ಗೇನು, ನನ್ನ ಪ್ರೋಟೀನ್ಗೇನು, ಓಕೆ ನನ್ನ ಹಸ್ಬೆಂಡ್ಗೆ ಏನು ಕೊಡಲಿ, ಓಕೆ ಏನೇನಿದೆ, ಏನೇನು ರೆಡಿ ಇದೆ, ದಿಸ್ ಆರ್ ದ ಥಿಂಗ್ಸ್ ದಟ್ ಐ ವಿಲ್ ಬಿ ಥಿಂಕಿಂಗ್. ಅದೇ ಏನೂ ಇಲ್ಲ, ಎಲ್ಲ ಫ್ರೆಶ್ಶಾಗಿ ಮಾಡಬೇಕಂದ್ರೆ ಅಯ್ಯೋ ಚಿತ್ರಾನ್ನ ಮಾಡಿಬಿಡ್ಲಾ, ಇಲ್ಲ ಬಾತ್ ಮಾಡಿಬಿಡ್ಲಾ, ಹಾಂ ಎಲ್ಲ ತರಕಾರಿಗಳಿದೆ, ಬಿಸಿಬೇಳೆ ಬಾತ್ ಇಟ್ಬಿಡ್ಲಾ, ಓಕೆ ಇಷ್ಟೇ ಯೋಚನೆ ಮಾಡೋಕ್ಕಾಗೋದು. ಆ್ಯಕ್ಚುಲಾಗಿ ನ್ಯೂಟ್ರಿಷನ್ ಏನು ಕೊಡಬೇಕು ಅದನ್ನು ಯೋಚನೆ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಅದನ್ನು ಮಾಡೋ ಅಷ್ಟರಲ್ಲೇ ಫುಲ್ಲು ಫ್ರೆಶ್ ಬ್ಯಾಚ್ ಆವಾಗಲೇ ಟೈಮ್ ಆಗೋಗುತ್ತೆ. ಆ್ಯಂಡ್ ನಿಮ್ಗೆ ಯಾರಾದರೂ ಸಪೋರ್ಟಿಂಗ್ ಹ್ಯಾಂಡ್ ಇದ್ದರೆ ಅಬ್ಸಲ್ಯೂಟ್ಲಿ ಯು ಕ್ಯಾನ್ ಡೂ. ಬಟ್ ಸಪೋರ್ಟಿಂಗ್ ಹ್ಯಾಂಡ್ ಇಲ್ಲ, ನೀವು ಒಬ್ಬರೇ ಅಂದರೆ ಏನೇನು ಅಂತ ಮ್ಯಾನೇಜ್ ಮಾಡ್ತೀರಾ. ಲಾಸ್ಟ್ 1 ವೀಕು ಯೂಟ್ಯೂಬ್ ವೀಡಿಯೋಸ್ ಹಾಕೋಕ್ಕೆ ಆಗಿಲ್ಲ ಬಿಕಾಸ್ ನನ್ನ ಫ್ಯಾಮಿಲಿ ಫಂಕ್ಷನ್ಸು ಅದು ಇದು ಎಲ್ಲ ಇತ್ತು. ಸೊ ಯೂಟ್ಯೂಬ್ ವೀಡಿಯೋ ಹಾಕೋಕ್ಕಾಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಶೂಟ್ ಮಾಡೋಕ್ಕೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ. ಓಕೆನಾ, ನಂದು ರೇನಾ ಲಾಂಚ್ ಆಯಿತು. ರೇನಾ ಲಾಂಚ್ ಆಗ್ತಿದ್ದಂಗೆ ನನ್ನ ಫ್ಯಾಮಿಲಿ ಫಂಕ್ಷನ್ ಸ್ಟಾರ್ಟ್ ಆಗೋಯಿತು. ಆ್ಯಂಡ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ಆಗಿದ್ದಕ್ಕೆ ನನ್ನ ಬಾಡಿ ನನ್ನ ಎತ್ತಾಕ್ತು. ಸೊ ಇಷ್ಟು ಆಗಿದ್ದರಿಂದ ನಾನು ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಳ್ಳೋಕ್ಕೂ ಆಗಲಿಲ್ಲ. ಸೊ ನಮ್ಗೆ ಇದರ ಪ್ರಿಯಾರಿಟೀಸ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಸೊ ಈಗ ಒಂದು ಸ್ವಲ್ಪ ಎಲ್ಲ ಸೆಟ್ಲ್ ಆಗ್ತಾ ಬಂತು ಸಿಚುವೇಶನ್ಸ್ ಅಂತ ಅಂದಾಗ ವಿ ಶುಡ್ ಬಿ ಬ್ಯಾಕ್ ಆನ್ ಟ್ರ್ಯಾಕ್, ಬ್ಯಾಕ್ ಟು ಅವರ್ ಓಲ್ಡ್ ಹೆಲ್ದಿ ಲೈಫ್ ಸ್ಟೈಲ್. ಪ್ಲ್ಯಾನ್ ಯೋರ್ ಮೀಲ್ಸ್, ಪ್ಲ್ಯಾನ್ ಎವ್ರಿಥಿಂಗ್, ಈಟ್, ಗೋ ವರ್ಕ್. ಈಗ ನನಗೆ ದಿನದಲ್ಲಿ ಅಡುಗೆ ಮನೆಯಲ್ಲಿ 1 ಅವರ್ ಮೇಲೆ ಸ್ಪೆಂಡ್ ಮಾಡೋಕ್ಕೆ ಒಂಚೂರು ಇಷ್ಟ ಇಲ್ಲ. ಸೊ ಈ 1 ಅವರಲ್ಲಿ ನಾನು ಹೆಂಗೆ ಆಟ ಆಡ್ಬೋದು ಅದನ್ನು ನೋಡಬೇಕು. ಆ್ಯಂಡ್ ಎವ್ರಿ ವೀಕೆಂಡ್ ಅಟ್ಲೀಸ್ಟ್ 2 to 3 ಅವರ್ಸ್ ಸ್ಪೆಂಡ್ ಮಾಡ್ತೀನಿ. ಸೊ ದಟ್ ಇಡೀ ವಾರ ನನಗೆ ಆ ಟೈಮ್ನ ವಾಪಸ್ ನಾನು ವೈ ಮಾಡ್ಬೋದು. ಸಿ ಟೈಮ್ ಇಸ್ ಮನಿ, ಮನಿ ಇಸ್ ಟೈಮ್, ಆಯಿತಾ? ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇಫ್ ವಿ ಹ್ಯಾವ್ ಟು ಅರ್ನ್ ಮನಿ ಆಲ್ಸೋ ವಿ ಹ್ಯಾವ್ ಟು ಪ್ಲ್ಯಾನ್ ಅವರ್ ಟೈಮ್ ಆ್ಯಸ್ ವೆಲ್, ಅಷ್ಟೇ. ಆ್ಯಂಡ್ ಅಗೇನ್ ಹೆಲ್ತ್ ಈಸ್ ವೆಲ್ತ್, ವೆಲ್ತ್ ಈಸ್ ಹೆಲ್ತ್, ಎಲ್ಲ ಇಂಟರ್ಲಿಂಕ್ಡು, ಆಯಿತಾ? ಬರೀ ನಾನು ಒಂದು 2 ತಿಂಗಳು ನೆಟ್ಟಿಗೆ ವರ್ಕೌಟ್ ಮಾಡದೇ ಇರೋದಕ್ಕೆ ಬಾಡಿ ಎಲ್ಲ ರಸ್ಟೆಡ್ ಥರ ಫೀಲ್ ಆಗ್ತದೆ. ಫುಲ್ ರಸ್ಟ್ ಹಿಡ್ದಿರಂಗೆ ಅನಿಸ್ತಾಯಿದೆ ನನಗೆ. ಯೂಶ್ವಲಾಗಿ ನಾನು ಅವನ್ ಫ್ರೆಂಡ್ಲಿ ಡಬ್ಬದಲ್ಲೇ ಇಡೋದು ನಾನು. ಬಟ್ ನಮ್ಮ ಅತ್ತೆ ಬಂದಿದ್ರಲ್ಲ, ಸೊ ಪಾಪ ಅವ್ರು ಹೆಲ್ಪ್ ಮಾಡೋಕ್ಕೆ ಅಂತ ಎಲ್ಲ ಕರಿನೆಲ್ಲ ಎತ್ತಿ ನೀಟಾಗಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ರು. ಬಟ್ ದೆನ್ ಇದನ್ನು ಸ್ಟೀಲಲ್ಲಿಟ್ಟರೆ ನಾನು ಅವನಲ್ಲಿ ಇಡೋಕ್ಕಾಗಲ್ಲ, ಬಿಸಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ವಾಪಸ್ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಗಮ್ಮಂತ ಇದೆ, ನನಗೆ ಸಖತ್ ಇಷ್ಟ. ಯಾರು ಟ್ರೈ ಮಾಡಿದರೆ ಹೇಳಿ. ನಾನು ಅವತ್ತು ತೋರಿಸಿರೋ ರೆಸಿಪಿಯಲ್ಲಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ ನಾನು, ಆ ಲಿಂಕ್ ಬೇಕಾದ್ರೆ ಟ್ಯಾಗ್ ಮಾಡ್ತೀನಿ. ರೆಸಿಪಿ ಸಖತ್ ಸಿಂಪಲ್ ಇದೆ, ಬರೀ 10 ನಿಮಿಷನೂ ಆಗೋಲ್ಲ ಇದು ರೆಸಿಪಿ ಮಾಡೋಕ್ಕೆ. ಓಕೆ, ಸೊ ಇದನ್ನು ನಾನು ಅವನಲ್ಲಿ ಇಡ್ತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಟೊಮೊಟೊ ಗೊಜ್ಜು ಖಾರ ಸ್ವಲ್ಪ ತಿನ್ನೋಕ್ಕೆ ನೆನ್ನೆ ಮಾಡಿಟ್ಟಿರೋದು. ಆ್ಯಂಡ್ ಇದನ್ನ ನೆನ್ನೆ ತಿನ್ನೋಕ್ಕೆ ಮಾಡಿಲ್ಲ, ನೆನ್ನೆ ಮಾಡಿಟ್ಟಿರೋದು ಬಾಯಿಗೆ ಟೇಸ್ಟು ಹಾಕಿಲ್ಲ, ಆಯಿತಾ? ಸೊ ದಿಸ್ ವಾಸ್ ಪ್ರಿಪೇರ್ಡ್ ಫಾರ್ ಟುಡೇ ಮಾರ್ನಿಂಗ್. ಯಾವಾಗ ಟೈಮ್ ಇರುತ್ತೆ ಆವಾಗ ಮಾಡಿಟ್ಬಿಡೋದು ಅಷ್ಟೇ. ನನಗಿಷ್ಟ ಸಾಕು ಟೊಮೊಟೊ ಗೊಜ್ಜು. ಆ್ಯಂಡ್ ಲಾಟ್ಸ್ ಆಫ್ ಮಶ್ರೂಮ್ ಕರಿ. ಇವಾಗ ಇದೆರಡು ಅವನ್ಗೆ ಹೋಗುತ್ತೆ. ಬಿಸಿ ಮಶ್ರೂಮ್ ಗ್ರೇವಿ ಆ್ಯಂಡ್ ಟೊಮೊಟೊ ಗೊಜ್ಜು ರೆಡಿ. ಇವಾಗೇನೆಂದರೆ ದೋಸೆ, ನಾರ್ಮಲ್ ವೈಟ್ ದೋಸೆ. ನಮ್ಮ ಮನೇಲಿ ಏನು ಮಾಡ್ತೀವಿ, ಉದ್ದಿನ ಬೇಳೆ ದೋಸೆ, ಅದೇ ಉದ್ದಿನ ಕಾಳು ತಿನ್ನೋದು ಒಂದೇ ದೋಸೆ. ಸೊ ಒಂದು ದೋಸೆ ಸಾಕು. ಇವಾಗ ಚಿಕನ್ ಮಾಡ್ತಿರೋದು ಮಧ್ಯಾಹ್ನಕ್ಕೆ ಆ್ಯಂಡ್ ರಾತ್ರಿಗೆ, ಹಾಗಂದರೆ ಬೆಳಿಗ್ಗೆ ಪ್ರೋಟೀನ್ಗೇನು ತೋರಿಸ್ತೀನಿ, ಸ್ವಲ್ಪ ಸಮಾಧಾನ. ಸೊ ದೋಸೆನ ನಂಗೆ ಡ್ರೈ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಸೊ ನಾನು ಸ್ವಲ್ಪ ಆಯಿಲ್ ಹಾಕ್ತೀನಿ. ಚಪಾತಿ ಡ್ರೈ ತಿಂತೀನಿ, ಬಟ್ ದೋಸೆ ಅಷ್ಟೊಂದು ಡ್ರೈ ತಿನ್ನೋಕ್ಕಾಗಲ್ಲ. ದೋಸೆ ಸೂಪರಾಗಿ ರೆಡಿಯಾಗಿದೆ. ಓಕೆ, ಆ್ಯಂಡ್ ಈ ಕಡೆ ನಮ್ಮ ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಆಗ್ತದೆ. ಸ್ವಲ್ಪ ಟೇಸ್ಟ್ ಮಾಡೋಣ. ಬೆಂದು ಇದೆ ಚಿಕನ್ನು, ಮಾಯ್ಸ್ಟ್ ಆಗಿದೆ. ಚಿಕನ್ ಟೇಸ್ಟ್ ಮಾಡಿ ನೋಡಿದೆ, ಉಪ್ಪು ಖಾರ ಎಲ್ಲ ಸೂಪರಾಗಿದೆ. ಆಗೋಯ್ತು, ನನ್ನ ಪ್ರೋಟೀನ್ ರೆಡಿ ಆಗೋಗಿದೆ. ಓಕೆ, ಸೊ ಹತ್ರ ತೋರಿಸ್ತೀನಿ. ಅಲ್ಲ ಓಕೆ, ಸಕ್ಕದಾಗಿದೆ. ಬೆಂದು ಇದೆ, ಕರೆಕ್ಟಾಗಿ ಬಂದು. ಬ್ರೆಸ್ಟ್ ಪೀಸ್ ಅಲ್ಲ, ಬೇಗ ಬಂದುಬಿಡುತ್ತೆ. ಈ ಕಡೆ ದೋಸೆ ನೋಡಿ, ಈಗ ಮಧ್ಯಾಹ್ನಕ್ಕೂ ಪ್ರೋಟೀನ್ ಸಾರ್ಟೆಡು. ಆ್ಯಂಡ್ ಬರೀ ಅನ್ನ ಮಾಡ್ಕೋಬೇಕಷ್ಟೇ.
ಓಕೆನಾ. ಅನ್ನ ಆಮೇಲೆ ಇಟ್ಕೋತೀನಿ, ಫ್ರೆಶ್ ಆಗಿ ಬಿಸಿ ಬಿಸಿ ಅನ್ನ ತಿನ್ಬೋದು. ಆ್ಯಂಡ್ ಅನ್ನ ಇದೆ, ಸಾರಿದೆ, ಮೊಸಪ್ಪು ಸಾರು ರೆಡಿ ಇದೆ. ಆ್ಯಂಡ್ ಇವಾಗ ದೋಸೆ. ಸೊ ತಿಂಡಿ ಬ್ಯಾಲೆನ್ಸ್ ಮಾಡಿ ತೋರಿಸ್ಬಿಡ್ತೀನಿ. ತಿಂಡಿಗೆ ಸೂಪರಾಗಿರೋ ದೋಸೆ, ಅದ್ರ ಜೊತೆಗೆ ನನ್ನ ಮಶ್ರೂಮ್ ಕರಿ, ಅದ್ರ ಜೊತೆಗೆ ನನ್ನ ಟೊಮ್ಯಾಟೊ ಕರಿ. ಟ್ರಾನ್. ಸೊ ಇದು ನನ್ನ ಬ್ರೇಕ್ಫಾಸ್ಟ್ಗೆ ಆಯಿತಾ, ಒನ್ ಪಾರ್ಟ್. ವಾಟ್ ಅಬೌಟ್ ಮೈ ಅದರ್ ಪಾರ್ಟ್? ಇಲ್ಲ ನಾನು ತೊಗೋತಾ ಇರೋದು ಅಪ್ರಾಕ್ಸಿಮೇಟ್ಲಿ 250 ml ಹತ್ತತ್ರ ಗಟ್ಟಿ ಹಾಲು. ಅದಕ್ಕೆ ಯಾವ್ದಾದ್ರು ಇಷ್ಟ ಇರೋಂಥ ಮಿಲ್ಕ್ ಪೌಡರ್ ಆ್ಯಡ್ ಮಾಡ್ಕೊತೀನಿ. ನಾನೇನು ಡೈಲಿ ಆ್ಯಡ್ ಮಾಡಲ್ಲ, ಇವತ್ತು ಆ್ಯಡ್ ಮಾಡಬೇಕಂತ ಅನ್ನಿಸ್ತಾ ಇದೆ. ಸೊ ಮಿಲ್ಕ್ ಪೌಡರ್ ಅಂದರೆ ಫ್ಲೇವರ್ಡ್ ಮಿಲ್ಕ್ ಪೌಡರ್ ನೀವು ಯಾವ್ದಾದ್ರು ಯೂಸ್ ಮಾಡ್ಬೋದು. ನಾನು ಇದನ್ನು 1 ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು, ಜಸ್ಟ್ ಫಾರ್ ಟೇಸ್ಟ್ ಅಂತ. ಈ ಕಡೆ ಹಾಲು ಬಿಸಿ ಆಗ್ತಾಯಿದೆ. ನನಗೆ ಈ ಚಳಿಗೆ ಬಿಸಿ ಬಿಸಿ ಇರಬೇಕು ಹಾಲು, ಫುಲ್ ಬಿಸಿ ಬಿಸಿ. ನಂಗೆ ಹೋಗ್ತಾ ಬರ್ತಾ ಈ ಥರ ಕ್ಯೂಟಾಗಿರೋ ಟೀ ಮಗ್ಸ್ನ ಕಲೆಕ್ಟ್ ಮಾಡೋದು ಸಖತ್ ಇಷ್ಟ. ಯಾಕಂದರೆ ಅದೊಂದು ಫೀಲ್ ಕೊಡುತ್ತೆ, ವೈಬ್ ಕೊಡುತ್ತೆ, ಕಾಝಿ ವೈಬ್ ಆಯಿತಾ, ಕ್ಯೂಟ್ ಫೀಲಿಂಗ್ ಕೊಡುತ್ತೆ. ಇಟ್ ಮೇಕ್ಸ್ ಯು ಫೀಲ್ ಅಲೈವ್ ಅಂತ ಅನಿಸುತ್ತೆ ನನಗೆ, ಸರಿನಾ. ಸೊ ಇಲ್ಲಿ ಟಡಾನ್ ಮಿಕ್ಸ್ ಆ್ಯಂಡ್ ದಿಸ್ ಈಸ್ ಮೈ ಮಾರ್ನಿಂಗ್ ಪ್ರೋಟೀನ್. ಓಕೆ. ಸೊ ಗಟ್ಟಿ ಹಾಲಿಗೆ ಒಂದು ಸ್ವಲ್ಪ ಮಿಲ್ಕ್ ಪೌಡರ್ ಹಾಕಿದ್ದೀನಿ. ದಟ್ ಈಸ್ ಓನ್ಲಿ ಫಾರ್ ಫ್ಲೇವರ್, ಅದರಿಂದ ನಾನು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ಓಕೆ. ಅದ್ರ ಜೊತೆಗೆ ದಿಸ್ ಈಸ್ ಗೋಯಿಂಗ್ ಟು ಬಿ ಮೈ ಬ್ರೇಕ್ಫಾಸ್ಟ್. ಕ್ವಿಕ್ಕಾಗಿ 15 ಮಿನಿಟ್ಸಲ್ಲಿ ನನ್ನ ಬ್ರೇಕ್ಫಾಸ್ಟ್ ರೆಡಿ. ಚಿಕನ್ ತಿಂದಿದ್ರೆ ಇನ್ನೂ ಜಾಸ್ತಿ ಪ್ರೋಟೀನ್ ಸಿಗ್ತಾಯಿತ್ತು, ಆ್ಯಬ್ಸಲ್ಯೂಟ್ಲಿ ಐ ಅಗ್ರಿ. ಬಟ್ ನನಗೆ ಇವತ್ತು ಯಾಕೋ ಚಿಕನ್ ಬೆಳಗ್ಗೆ ಎದ್ದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ಮಧ್ಯಾಹ್ನ ಮೇಲೆ ತಿಂತೀನಿ, ಅದಕ್ಕೋಸ್ಕರ ತಿಂತಾಯಿಲ್ಲ. ಇಲ್ಲ ಅಂದರೆ ಚಿಕನ್ ವಾಸ್ ದ ಬೆಸ್ಟ್ ಕಾಂಬಿನೇಷನ್ ಆಫ್ ಮಿಲ್ಕ್ ಆ್ಯಂಡ್ ಚಿಕನ್ ಅಂತ ಹೇಳಿದ್ರೆ ಪ್ರೋಟೀನ್ಗೆ ಅಂದರೆ ಚಿಕನ್ನೇ ಬೆಸ್ಟ್. ಓಕೆನಾ. ಬಟ್ ನನಗೆ ಮಿಲ್ಕ್ ಕುಡಿಬೇಕಂತ ಅನ್ನಿಸ್ತಾ ಇದೆ. ನಾನು ಚಿಕನ್ ಮಧ್ಯಾಹ್ನ ರಾತ್ರಿ ತೊಗೊಳ್ಳೋಣ, ನೋ ವೆರೀಸ್. ಓಕೆನಾ. ಹವೆವರ್ ಪ್ರೋಟೀನ್ ಎಲ್ಲ ನನಗೆ ಬರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.